ಗುತ್ತಿಗೆದಾರರ ಸಂಘದಲ್ಲಾದಂಥ ಈ ಬೆಳವಣಿಗೆ ಬದಲಾವಣೆಯ ಬಗ್ಗೆ ಒಬ್ಬೊಬ್ಬರೇ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಇದು ನಮ್ಮ ಸಂಘಕ್ಕಾಗಿರುವಂಥ ಒಂದು ರೀತಿಯಾದಂಥ ಮುಜುಗರ. ನಾವು ಹಿಂಗೆ ಭಾವಿಸಿರಲಿಲ್ಲ ಈ ಥರ ಆಗತ್ತೆ ಅಂತ. ಬಟ್ ತನಿಖೆ ಆಗಬೇಕಾಗತ್ತೆ, ಸತ್ಯಾನುಸತ್ಯತೆ ಏನಿದೆ ಅನ್ನೋದು ಗೊತ್ತಾಗಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಆ್ಯಕ್ಷನ್ ತೆಗೆದುಕೊಳ್ಬೇಕಾಗಿತ್ತು, ಅಮಾನತು ಮಾಡಿ ಆದೇಶವನ್ನು ಮಾಡಲಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆಗೆ ಗುತ್ತಿಗೆದಾರರ ಸಂಘದ ವಿರುದ್ಧ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆಗೆ ಕೆಲವರು ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇರೋದು ಇದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ನಮ್ಮ ಸಂಘದಲ್ಲಿ ಈ ಥರ ಆಗತ್ತೆ ಅಥವಾ ಈ ಥರದೊಂದು ಆರೋಪ ನಮ್ಮ ಮೇಲೆ ಕೇಳಿಬರುತ್ತೆ ಅಂತ ನಾವು ಭಾವಿಸಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೀಗ ಮೂವರನ್ನ ಡಿ ಜಗನ್ನಾಥ್ ಜಿ ಹಾಗೆಯೇ ಹನುಮಂತ ರಾಯಪ್ಪ ಚಂಚಲಿ ಅನ್ನ ಅಮಾನತು ಮಾಡಲಾಗಿದೆ. ನಿರ್ದೇಶಕ ಸ್ಥಾನದ ಬಗ್ಗೆ ವಿಚಾರಣೆಯನ್ನು ಕಾಯ್ದಿರಿಸಿ ಅಮಾನತನ್ನ ಮಾಡಲಾಗಿರುವಂಥದ್ದು. ಸೊ ತನಿಖೆ ಆಗಬೇಕಾಗತ್ತೆ. ಈಗ ಈ ಗುತ್ತಿಗೆದಾರರ ಸಂಘದ ಹೆಂಗಾಗ್ಬಿಟ್ಟಿತ್ತು ಅಂತ ಅಂದರೆ ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇದ್ರು. ನಾವು ಒತ್ತಡದಲ್ಲಿ ಇದ್ದೀವಿ, ಭ್ರಷ್ಟಾಚಾರ ನಡೀತಾ ಇದೆ, ನಮಗೆ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ, ಹಿಂದಿನ ಸರ್ಕಾರದಲ್ಲೂ ನಮ್ಗೆ ಅನ್ಯಾಯ ಆಗಿತ್ತು, ಭ್ರಷ್ಟಾಚಾರ ನಡೆದಿತ್ತು ಅಂತ 40% ನೆನಪಿರ್ಬೋದು ನಿಮಗೆಲ್ಲ. ಅದು ಎಷ್ಟು ಮಟ್ಟಿಗೆ ಸುದ್ದಿ ಆಗಿತ್ತು, ಎಷ್ಟು ಮಟ್ಟಿಗೆ ಸದ್ದಾಗಿತ್ತು ಅಂತ. ಆಮೇಲೆ ಈ ಸರ್ಕಾರದ ಮೇಲೂ ಕೂಡ ಒಂದಷ್ಟು ಆರೋಪಗಳು ಕೇಳಿಬಂದಿತ್ತು. ಪ್ರಮುಖವಾದಂಥ ಇಲಾಖೆಗಳು ಯಾವ್ಯಾವಿದ್ವು ಆ ಎಲ್ಲ ಇಲಾಖೆಗಳ ಮೇಲೂ ಕೂಡ ಆರೋಪಗಳ ಸುರಿಮಳೆಗೆ ಆಗಿತ್ತು. ಅಂಥದ್ರಲ್ಲಿ ಅದೇ ಸಂಘದಲ್ಲಿ ಯಾರು ಭ್ರಷ್ಟಾಚಾರ ನಡೀತಾ ಇದೆ, ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲೋ, ಒತ್ತಡ ಆಗ್ತಾ ಇದೆ ಅಂತ ಹೇಳ್ಕೊಂಡಿದ್ರು, ಅದೇ ಸಂಘದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಆರೋಪ ಆ ಸಂಘದವರಿಗೆ ಇದೀಗ ತಲೆ ಬಿಸಿ ತರೋದ್ರ ಜೊತೆಗೆ ಮುಜುಗರಕ್ಕೂ ಈಡಾಗುವಂತೆ ಮಾಡಿದೆ. ಇದೊಂದು ರೀತಿಯಾಗಿ ಸಂಚಲನಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಇದೀಗ ರಾಜ್ಯಕ್ಕೆ ತಿರುವು ಪಡ್ಕೊಳ್ಳುತ್ತೆ ಈ ವಿಚಾರ. ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಅಂತಾರೆ, ತನಿಖೆ ಆಗಬೇಕು ಅಂತ ಅಂತಾರೆ. ತನಿಖೆಯಲ್ಲಿ ಎಲ್ಲವೂ ಕೂಡ ಹೊರಗೆ ಬರಬೇಕು. ಯಾರ್ಯಾರು ಭಾಗಿಯಾಗಿದ್ರು, ಈ ಆಡಿಯೋ ಈ ವಿಡಿಯೋಗೆ ನೀವು TV5 ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದ್ರದ ಹಿನ್ನೆಲೆ ಏನು, ಎಲ್ಲಿ ನಡೀತು, ಯಾರ್ಯಾರಿದ್ರು, ಯಾರ್ಯಾರು ಇದರ ಹಿಂದೆ ಇನ್ನೂ ಇದ್ದಾರೆ, ಏನು ಎತ್ತ ಸತ್ಯ ಏನು ಎಲ್ಲವೂ ಕೂಡ ಹೊರಗಡೆ ಬರಬೇಕು. ನಾವು ಸಣ್ಣವ್ರಿಗೆ ಹಿಡ್ಕೊಂಡು ಹೊರತು ಹೇಳಿದಾಗ ಅವ್ರಿಗೆ ಏನೇನು ನಾವು ಹೊರಗಡೆ ಅವರಲ್ಲಿ ನೀವು ನಾವು ಸಣ್ಣವ್ರಿಗೆ ಹಿಡ್ಕೊಂಡು ಹೊರತು ಹೇಳಿದಾಗ ಅವ್ರಿಗೆ ಏನೇನು ನಾವು ಹೊರಗಡೆ ಅವರಲ್ಲಿ ನೀವು ನಾವು ಸಣ್ಣವ್ರಿಗೆ ಹಿಡ್ಕೊಂಡು ಹೊರತು ಹೇಳಿದಾಗ ಅವ್ರಿಗೆ ಏನೇನು ನಾವು ಹೊರಗಡೆ ಅವರ ಎಸ್ ನೋಡಿ, ವಿಡಿಯೋ ಮತ್ತು ಆಡಿಯೋ ನೀವೇನು ನೋಡ್ತಾ ಇದ್ದೀರಾ, ಇದರಲ್ಲಿ ಕಮಿಷನ್ ಬಗ್ಗೆ ಮಾತಾಡಿರೋ. ಈ ಕಮಿಷನ್ ಬಗ್ಗೆ ಮಾತನಾಡಿದ್ದಾರೆ ಅಂತ ಹೇಳಿದ್ರೆ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಅರ್ಥ ಅಲ್ವಾ? ಇದನ್ನು ಸಮರ್ಥಿಸ್ಕೊಳ್ಳಲಿಲ್ಲ, ಎಚ್ಚೆತ್ಕೊಂಡ್ಬಿಟ್ರು ಸಂಘದವರು. ಇಮಿಡಿಯೇಟ್ ಆಗಿ ಆ್ಯಕ್ಷನ್ ಅಂತ ಅಮಾನತ್ತು ಅಂತ ಹೇಳ್ತಿದ್ದಂಗೆನೆ ನಮಗೊಂಥರ ಅನಿಸ್ತಾ ಇದೆ, ಈ ಥರ ಆಗಬಾರ್ದಿತ್ತು, ನಮ್ಮ ಸಂಘದ ಮೇಲೆ ಈ ಥರದ ಆರೋಪಗಳು ಬರಬಾರ್ದಿತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ಯಾರೂ ಇದನ್ನು ವಹಿಸ್ಕೊಳ್ಳುವ, ಸಬೂಬು ಕೊಡುವ, ಸಮರ್ಥಿಸಿಕೊಳ್ಳುವಂಥ ಗೋಜಿಗೆ ಹೋಗ್ತಾ ಇಲ್ಲ. ಒಂದು ರೀತಿಯಾಗಿ ಮುಜುಗರ ಅಂತೂ ಖಂಡಿತ ಆಗಿರುತ್ತೆ. ಬೇರೆಯವ್ರ ಮೇಲೆಲ್ಲ ಆರೋಪ ಮಾಡ್ತಾ ಇದ್ದಾಗ ಅವ್ರ ಸಂಘದಲ್ಲೇ ಕಮಿಷನ್ ಆಸೆ ಕೆಲವರು ಕೆಲಸ ಮಾಡೋರು ಇದ್ದಾರೆ, ಕಮಿಷನ್ಗೆ ಅಂತಾನೆ ಕೆಲಸ ಮಾಡ್ತಾ ಇರೋರು ಇದ್ದಾರೆ ಅನ್ನೋ ರೀತಿಯಲ್ಲಿ ಈ ಆಡಿಯೋ ವಿಡಿಯೋ ವೈರಲ್ ಆಗಿರೋದು. ಸೊ ಈ ಆಡಿಯೋ ಮತ್ತು ವಿಡಿಯೋ ಇದರಲ್ಲಿ ಯಾರಿದ್ದಾರೆ ಅವರು ಒಂದು ಕ್ಲಾರಿಟಿ ಕೊಡಬೇಕಾಗತ್ತೆ. ಯಾವ ವಿಚಾರಕ್ಕೆ ಈ ಥರ ಮಾತಾಡ್ಕೊಂಡ್ರು, ಕಮಿಷನ್ ಯಾವ ವಿಚಾರದಲ್ಲಿ ಮಾತಾಡಿದ್ರು, ಯಾರ್ಯಾರಿಗಿದ್ರು, ಪ್ರಸಂಗ ಏನು ಅನ್ನೋದು ಗೊತ್ತಾಗಬೇಕಲ್ಲ.